ನಮಸ್ಕಾರ. ನಾವು ವಿಂಚುಕಲ್ಲು ಬೆಟ್ಟದ ಮೇಲಿದ್ದೇವೆ. ಇಲ್ಲಿ ವೆಂಕಟೇಶ್ವರನ ಪಾದ ಇದೆ ಅಂತ ಹೇಳಿದ್ರು. ನಾವ್ ಅದನ್ನ ದರ್ಶನ ಮಾಡಿ ಬಂದೆವು. ಇಲ್ಲೊಂದು ಕತೆ, ಹೀಗೊಂದು ಕತೆ. ನಾನು ಯಾರು ಅನ್ನುವಂತ ಒಂದು ಪ್ರಶ್ನೆ. ಉತ್ತರ ಭಾರತ ಕಡೆಯಿಂದ ಇಬ್ರು ಮಹಾ ಪಂಡಿತರು ಅಕ್ಬರನ ಆಸ್ಥಾನಕ್ಕೆ ಬಂದ್ರಂತೆ. ಬಂದ್ಬಿಟ್ಟು, ನಾವು ಮಹಾ ವಿದ್ವಾಂಸಿಗಳು, ವಾರಣಾಸಿಯ ವಿದ್ವಾಂಸಿಗಳು, ನಿಮ್ಮ ಆಸ್ಥಾನದಲ್ಲಿ ಮಹಾ ಪಂಡಿತರು ಇದ್ದಾರೆ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೇವೆ ಅಂತೇಳಿ ಮೊದಲನೇ ಪಂಡಿತ ಹೇಳ್ತಾನಂತೆ. ಆಯ್ತು, ನಮ್ಮಿಂದ ಏನಾಗ್ಬೇಕು ನಿಮ್ಗೆ ಅಂತ ಹೇಳಿ ಕೇಳಿದಾಗ, ಸಹಾಯ ಏನು ಬೇಡ, ನಾವು ಒಂದೆರಡು ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ನಿಮ್ಮ ಆಸ್ಥಾನದಲ್ಲಿರುವಂತ ವಿದ್ವಾಂಸರು ಅದಕ್ಕೆ ಉತ್ತರ ಹೇಳ್ಬೇಕು ಅಂತೇಳಿ. ಅಕ್ಬರ ಆಗ್ಬೋದು ಅಂತ ಹೇಳಿ ಹೇಳಿದಂತೆ. ಆದ್ರೆ ಅಲ್ಲಿ ಇದ್ದ ಆಸ್ಥಾನ ಕವಿಗಳೆಲ್ಲ ಒಬ್ಬರ ಮುಖ ನೋಡ್ಕೊಂಡು, ಅಯ್ಯೋ ನಮ್ಗೆ ಆಗುತ್ತೋ ಇಲ್ವೋ ಅಂತ ಹೇಳಿ ಒಂದ್ ರೀತಿ ಗಾಬರಿಯಿಂದ ನೋಡ್ತಾ ಇದ್ರಂತೆ. ಆದ್ರೂ ಅಕ್ಬರ ಹೇಳಿದಂತೆ, ಓಹೋ, ನೀವು ಪ್ರಶ್ನೆನ ಕೇಳಬಹುದು ಅಂತೇಳಿ. ಮೊದಲನೇ ಪಂಡಿತ ಹೇಳಿದ್ನಂತೆ, ನಾನು ಎಲ್ಲೆಲ್ಲೂ ಇದ್ದೇನೆ, ಆದ್ರೆ ನನಗ್ ಜಾಗ ಇಲ್ಲ. ಪ್ರಪಂಚದಲ್ಲಿ ನಾನು ಎಲ್ಲಾ ಕಡೆ ಬೇಕಾದ್ರೆ ಸುತ್ತಬಲ್ಲೆ, ನನ್ನನ್ನ ತಡೆ ಹಿಡಿಯೋರು ಯಾರು ಇಲ್ಲ ಅಂತ ಹೇಳಿ ನಾನು ಯಾರ ಕಣ್ಣಿಗೂ ಕಾಣೋದಿಲ್ಲ. ಆದ್ರೆ ನಾನಿಲ್ದೆ ಪ್ರಪಂಚನೇ ಇಲ್ಲ ಅಂತ ಹೇಳಿ ನಾನು ಯಾರು ಅಂತ ಹೇಳಿದ್ನಂತೆ. ಕವಿಗಳು, ಪಂಡಿತರು, ಅವನ ಅಕ್ಬರ್ನ ಆಸ್ಥಾನದಲ್ಲಿ ಇದ್ದವರೆಲ್ಲ ಏನಿರ್ಬೋದು ಅಂತ ಹೇಳಿ ಒಬ್ರು ಮುಖ ನೋಡ್ಕೊಂಡ್ರಂತೆ. ಹಾಗಾದ್ರೆ ಆ ಪಂಡಿತ ಹೇಳಿದಂತೆ, ಓಹೋ, ನಿಮ್ಗೆ ಹಾಗಾದ್ರೆ ಉತ್ತರ ಗೊತ್ತಿಲ್ವಾ ಅಂತ ಹೇಳಿ. ಆಗ ತಕ್ಷಣ ಬೀರ್ಬಲ್ಲು, ಅಯ್ಯೋ ಮಹಾರಾಯ, ಮಹಾಪಂಡಿತ, ಅದು ಗಾಳಿ ಅಂತೇಳಿ ಹೇಳಿದ್ನಂತೆ. ಹಾಗೆ ಹೇಳ್ಬೇಕಾದ್ರೆ, ಓ ಹೌದಾ, ಗಾಳಿ, ಆಯ್ತು, ಅದು ಸರಿ ಉತ್ತರ. ಈಗ ನಾನು ಎರಡನೇ ಪಂಡಿತ, ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ನಾನು ಎಲ್ಲೆಲ್ಲೂ ಇದ್ದೇನೆ, ನಾನು ಯಾರ ಬದುಕಿನ ಹಾಗೆ ಇಲ್ಲ, ನಾನು ಪ್ರಪಂಚದಲ್ಲಿ ಇದ್ರೂ ಒಂದೇ ಜಾಗದಲ್ಲಿ ಬಂದಿಯಾಗಿದ್ದೇನೆ, ನಾನು ಯಾರು ಅಂತ ಹೇಳಿ. ನೀನು ಆತ್ಮ, ನೀನು ಒಂದೇ ಕಡೆ ಬಂದಿಯಾಗಿರ್ತೀಯ ಅಂತ ಹೇಳಿ ಬೀರ್ಬಲ್ ಹೇಳಿದಾಗ, ಅವರಿಬ್ರಿಗೂ ನಾಚಿಕೆ ಆಯ್ತಂತೆ, ತಾವು ಸೋತು ಅಂತ ಹೇಳಿ. ಆದರೂ ಅಕ್ಬರ ಏನ್ ಮಾಡಿದ್ನಂತೆ, ಅವರಿಗೆ ಒಂದಿಷ್ಟು ಕಾಣಿಕೆ ಕೊಟ್ಟು ಕಳ್ಸಿದ್ನಂತೆ. ಅಕ್ಬರನಿಗೆ ತುಂಬಾ ಸಂತೋಷ ಆಯ್ತು. ಬೀರ್ಬಲ್ ನನಗೆ ಬೇಕಾದಷ್ಟು ಬಹುಮಾನ ಕೊಟ್ಟು ಅವ್ನು ಖುಷಿ ಪಡಿಸಿದ್ನಂತೆ. ಇದೇ ಕತೆ ಕೇಳಿದ್ರಲ್ಲ. ಯಾವಾಗ್ಲೂ ನಮ್ಗೆ ಎಲ್ಲ ತಿಳಿದಿರೋದು, ನಮ್ಗೆ ಗೊತ್ತಿರೋದು, ನಾವೇ ವಿದ್ವಾಂಸರು ಅನ್ಕೊಂಡು ಬರಬಾರ್ದು. ಮತ್ತೆ ಬೀರ್ಬಲ್ ತುಂಬಾ ಚಾತುರ್ಯವಾದಂತ ಮಂತ್ರಿಯಾಗಿದ್ದ, ಹಾಗಾಗಿ ಅವನು ಸರಿಯಾಗಿ ಉತ್ತರಗಳನ್ನ ಕೊಡ್ತಿದ್ದ. ಇದೇ ಕತೆ ಕೇಳಿದ್ರಲ್ಲ. ಕತೆ ಕೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ರಿಗೂ.